ನಮಸ್ಕಾರ TV5 ನ್ಯೂಸ್ಗೆ ಸ್ವಾಗತ. ನಾನು ದಶರಥ್ ಸಾಬೂರು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಜೈಲು ವಾಸವನ್ನು ಅನುಭವಿಸಬೇಕಾದಂಥ ಸ್ಥಿತಿಗೆ ಬಂದು ತಲುಪಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಓಬಳಾಪುರಂ ಮೈನಿಂಗ್ ಪ್ರಕರಣ. ಆ ಪ್ರಕರಣದ ಸುದೀರ್ಘ ವಿಚಾರಣೆಯ ಬಳಿಕ ಇದೀಗ ಸುಪ್ರೀಂ ಅಥವಾ CBIನ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ಪ್ರಕಾರ ಜನಾರ್ದನ ರೆಡ್ಡಿ 7 ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಬೇಕು. ಜನಾರ್ದನ ರೆಡ್ಡಿ ಒಬ್ಬ ಅಪರಾಧಿ ಅನ್ನೋದು ಸಾಬೀತಾಗಿದೆ. CBI ವಿಶೇಷ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಪ್ರಕಟ ಆಗಿದೆ. ಜನಾರ್ದನ ರೆಡ್ಡಿ ಸೇರಿದಂತೆ 5 ಜನ ದೋಷಿಗಳು ಅಂತ ತೀರ್ಪು ಪ್ರಕಟಿಸಲಾಗಿದೆ. ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ 5 ಜನ ಈಗ ಶಿಕ್ಷೆಗೊಳಪಡ್ತಾ ಇದ್ದಾರೆ. ಮೊದಲನೇ ಆರೋಪಿಯಾಗಿ ಅಪರಾಧಿಯಾಗಿರುವಂಥವರು BV ಶ್ರೀನಿವಾಸ್ ರೆಡ್ಡಿ, ಜನಾರ್ದನ ರೆಡ್ಡಿಯ ಭಾವ. ಇನ್ನು ಆರೋಪಿ 2 ಆಗಿದ್ರು, ಈಗ ಅಪರಾಧಿಯವರು ಜನಾರ್ದನ ರೆಡ್ಡಿ. 2ನೇ ಆರೋಪಿಗೂ ಶಿಕ್ಷೆ ಆಗಿದೆ, 7 ವರ್ಷಗಳ ಕಾಲ ಶಿಕ್ಷೆ. ಇನ್ನು ಸಬಿತಾ ಇಂದ್ರಾ ರೆಡ್ಡಿ, ಇವರು ನಿವೃತ್ತ IAS ಅಧಿಕಾರಿ. ಇನ್ನು ಕೃಷ್ಣಾನಂದನ್ ಖುಲಾಸೆಯಾಗಿದ್ದಾರೆ. ಓಬಳಾಪುರಂ ಗಣಿಗಾರಿಕೆ ಪ್ರಕರಣದಲ್ಲಿ ಶ್ರೀನಿವಾಸ್ ರೆಡ್ಡಿ, ಜನಾರ್ದನ ರೆಡ್ಡಿ, BD ರಾಜಗೋಪಾಲ್, ಇನ್ನು ಓಬಳಾಪುರಂ ಮೈನಿಂಗ್ ಕಂಪನಿ, ಅಲಿಖಾನ್, ಇಷ್ಟು ಜನ ದೋಷಿಗಳಾಗಿದ್ದಾರೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೋರ್ಟ್ ತೀರ್ಪಿನ ತಿರುಳು. ಅಲಿಖಾನ್ ಜನಾರ್ದನ ರೆಡ್ಡಿಯ PA ಆಗಿದ್ದ. ಜನಾರ್ದನ ರೆಡ್ಡಿಯ PA ಆಗಿದ್ದ. PA ಅವತಾರದಲ್ಲಿ ಅವನನ್ನು ನೋಡ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಅವನು ದೊಡ್ಡ ಕಂಪನಿಯ ಮಾಲೀಕನ ರೀತಿಯಲ್ಲಿ ಜನಾರ್ದನ ರೆಡ್ಡಿಯ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಿದ್ದ ಅಲಿಖಾನ್. OMC ಅಂದರೆ ಓಬಳಾಪುರಂ ಮೈನಿಂಗ್ ಕಂಪನಿಯ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ. ಅಕ್ರಮಕ್ಕೆ ಎದುರಾಗುವಂಥವರು, ಅಕ್ರಮವನ್ನು ಪ್ರಶ್ನೆ ಮಾಡುವಂಥವರು ಬಳ್ಳಾರಿಯಲ್ಲಿ ಇರದಂಥ ಕಾಲ ಒಂದಿತ್ತು. ಅದಕ್ಕೆ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೀತಾ ಇದ್ರು. ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೀತಾ ಇದ್ರು. ಅಂಥ ಓಬಳಾಪುರಂ ಮೈನಿಂಗ್ ಕಂಪನಿ ಸೇರಿದಂತೆ ಗಣಿಗಾರಿಕೆಯ ಗಣಿ ಧೂಳು ಅಷ್ಟೊಂದು ಅಹಂಕಾರವನ್ನು ಅಲ್ಲಿನ ಜನರಿಗೆ ತಂದಿತ್ತು. ಜನ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಗಣಿ ಮಾಲೀಕರಿಗೆ. ಹಾಗೆ ನೋಡಿದ್ರೆ ಗಣಿಗಾರಿಕೆ ಮಾಡುವಂಥವರು ಜನಾರ್ದನ ರೆಡ್ಡಿ ಬಂದ ಮೇಲೇ ಈ ಕಂಪನಿಗಳು ಉಟ್ಕೊಳ್ತಾ ಇಲ್ಲ. ಬಳ್ಳಾರಿ ಇತಿಹಾಸದಲ್ಲಿ, ಸಂಡೂರು ಇತಿಹಾಸದಲ್ಲಿ ಅನೇಕ ಗಣಿಗಾರಿಕೆಯ ಕಂಪನಿಗಳಿದ್ವು. ಆದರೆ ಕಾನೂನುಬದ್ಧವಾಗಿ ಈ ಗಣಿಗಾರಿಕೆಯನ್ನು ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಹೋಗ್ತಾ ಇತ್ತು. ಬಟ್ ಓಬಳಾಪುರಂ ಮೈನಿಂಗ್ ಕಂಪನಿ ಆರಂಭವಾದ ಮೇಲೆ ಗಣಿಗಾರಿಕೆಗೆ ಬೇರೆಯದ್ದೇ ಸ್ವರೂಪವನ್ನು ತಂದರು. ಓಬಳಾಪುರಂ ಮೈನಿಂಗ್ ಕಂಪನಿ ಬಂದ ಮೇಲೆ ಗಣಿಗಾರಿಕೆಯಲ್ಲಿ ಬಹಳ ದುಡ್ಡಿದೆ ಅಂತ ಗೊತ್ತಾಯಿತು. ನಿಮಗೆ ಗೊತ್ತಿರಲಿ, ಬಳ್ಳಾರಿಯಿಂದ ಕಾರವಾರದವರೆಗೆ ಕರ್ತವ್ಯ ನಿರ್ವಹಿಸುವಂಥ ಪ್ರತಿಯೊಬ್ಬರೂ ಕೂಡ ಡಿಮ್ಯಾಂಡ್, ನಾನು ಹೊಸಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಆಗಬೇಕು, ನಾನು ಹೊಸಪೇಟೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದರೂ ಸಾಕು, ನಾನು ಹೊಸಪೇಟೆಯಲ್ಲಿ ಅರಣ್ಯ ಒಂದು ವಾಚರ್ ಆದರೂ ಸಾಕು. ಹೊಸಪೇಟೆಯಲ್ಲಿ ಒಂದೊಂದು ಪೋಸ್ಟ್ಗೆ ಕೋಟಿಗಟ್ಟಲೆ ಬಿಕ್ರಿ ಆಗ್ತಾ ಇತ್ತು. ಅದಕ್ಕೆ ಕಾರಣ ಗಣಿಗಾರಿಕೆ. 1 ವರ್ಷ ಜೀವಿತಾವಧಿಯಲ್ಲಿ ಒಬ್ಬ ಅಧಿಕಾರಿ ಬಳ್ಳಾರಿ ಹೊಸಪೇಟೆಯಲ್ಲಿ ಕೆಲಸ ನಿರ್ವಹಿಸಿದರೆ ಅಥವಾ ಕರ್ತವ್ಯ ಮಾಡಿದ್ರೆ ಅವನ ಜೀವನ ಸಾರ್ಥಕ ಹಣಕಾಸಿನ ಮೂಲಕ ಅಂತ. 1 ವರ್ಷ ಸಿಕ್ಕರೆ ಅವನ ಜೀವಿತಾವಧಿಯಲ್ಲಿ ಅದೃಷ್ಟ ಒಂದು, ಇಡೀ ಲೈಫ್ ಸೆಟ್ಲ್ ಆಗ್ತಾ ಇತ್ತು. ನೋಡಿ ಹೆಂಗೆ ಗಣಿಧೂಳು ಮೆತ್ತಿಕೊಳ್ತಾ ಹೋಗ್ತಾ ಇತ್ತು ಅಂತ. ಓಬಳಾಪುರಂ ಮೈನಿಂಗ್ ಕಂಪನಿಯಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿಯಾಗಿದ್ದಾರೆ. ಮತ್ತೆ ಚೆಂಚಲಗೂಡ ಜೈಲು ಪಾಲಾಗ್ತಾರ ಜನಾರ್ದನ ರೆಡ್ಡಿ. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿಯನ್ನು ಪೊಲೀಸರು ಬಂಧಿಸ್ತಾರೆ, ಅರೆಸ್ಟ್ ಮಾಡ್ತಾರೆ. ಕಾನೂನುಬದ್ಧವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಅಗೇನ್
ಕಂಬಿಯ ಹಿಂದೆ ಜನಾರ್ದನ ರೆಡ್ಡಿ, ಅಗೇನ್ ಕಂಬಿಯ ಹಿಂದೆ ಜನಾರ್ದನ ರೆಡ್ಡಿ ಸರಿತಾ ಇದ್ದಾರೆ. ಚಂಚಲಗೂಡ ಜೈಲಿನ ಮೊದಲ ದಿವಸ ಡಿ ಬಾರಕ್, ಆ ಬಾರಕ್ನಲ್ಲಿಯೇ ಸೆರೆವಾಸ ಆರಂಭಿಸಿದಂಥ ಜನಾರ್ದನ ರೆಡ್ಡಿ ಈಗ ಎರಡನೆಯ ರೀತಿ ಮತ್ತು ಎರಡನೇ ಬಾರಿಗೆ ಅದೇ ಚಂಚಲಗೂಡ ಜೈಲಿಗೆ ಹೋಗ್ತಾ ಇದ್ದಾರೆ. ಜನಾರ್ದನ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಯಾಕೆಂದರೆ ಇಲ್ಲಿವರೆಗೂ ಜನಾರ್ದನ ರೆಡ್ಡಿ ಇದ್ದಿದ್ದು ಜಾಮೀನು ಪಡೆದುಕೊಂಡು ಅವರಿಗೆ ನಾನು ನಿರ್ದೋಷಿ ಆಗ್ತೀನಿ ಅಂತ ಹೇಳಿ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಜನಾರ್ದನ ರೆಡ್ಡಿಯ ಕೇಸುಗಳನ್ನು, ಜನಾರ್ದನ ರೆಡ್ಡಿಯ ಗಣಿಗಾರಿಕೆಯ ರೀತಿಯನ್ನು ನೋಡಿದ್ರೆ ಒಂದು ವೇಳೆ ಜನಾರ್ದನ ರೆಡ್ಡಿ ಖುಲಾಸೆಯಾಗಿದ್ದರೆ ಕಾನೂನಿಗೆ ಒಂದು ದೊಡ್ಡ ಅಣಕವಾಗ್ತಾ ಇತ್ತು. ನಿಜಕ್ಕೂ ಕೂಡ ಕಾನೂನಿಗೆ ಗೌರವ ಇರ್ತಾ ಇರಲಿಲ್ಲ. ಯಾಕೆಂದರೆ ಜನಾರ್ದನ ರೆಡ್ಡಿ ಮಾಡಿದಂಥ ಅಕ್ರಮಗಳ ಕೂಪ ಬೆಟ್ಟವನ್ನೇ ರಾತ್ರೋರಾತ್ರಿ ಖಾಲಿ ಮಾಡುವಷ್ಟು ಗಣಿಗಾರಿಕೆ. ಹಾಗಾದರೆ ಜನಾರ್ದನ ರೆಡ್ಡಿಯ ಜರ್ನಿ ಬಹಳ ರೋಚಕವಾಗಿದೆ. 14 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ತೀರ್ಪು ಪ್ರಕಟ ಆಗಿದೆ. 2009 ಡಿಸೆಂಬರ್ 7ರಂದು ಪ್ರಕರಣವನ್ನು ದಾಖಲಿಸಿತ್ತು CBI. 9 ಜನರ ವಿರುದ್ಧ ಆರೋಪವನ್ನು CBI ಮಾಡಿತ್ತು. 9 ಜನರ ವಿರುದ್ಧ 2011ರಲ್ಲಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಸರ್ಕಾರಕ್ಕೆ 884 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿತ್ತು ಬೇರೆ ಬೇರೆ ಸ್ವರೂಪಗಳಿಂದ. 219 ಸಾಕ್ಷಿಗಳನ್ನು ಪರಿಶೀಲಿಸಿ 3400 ದಾಖಲೆಯೊಂದಿಗೆ, ಕರೆಕ್ಟ್ 3500 ಶೀಟ್ಗಳು ಅಂತ ನಾನು ಹೇಳ್ತಾ ಇದ್ದೆ, ಇದು 3400 ಪುಟಗಳ ದಾಖಲೆಗಳಿತ್ತು. 219 ಸಾಕ್ಷಿಗಳಿತ್ತು. 2011 ಸೆಪ್ಟೆಂಬರ್ 4ರಂದು ಜನಾರ್ದನ ರೆಡ್ಡಿ ಅರೆಸ್ಟ್ ಆಗಿದ್ದು. 2011 ಸೆಪ್ಟೆಂಬರ್ 4 ಅರೆಸ್ಟ್ ಆದಂಥ ಜನಾರ್ದನ ರೆಡ್ಡಿ ನೋಡಿ, IAS ಅಧಿಕಾರಿ ಶ್ರೀಲಕ್ಷ್ಮಿ ಕೂಡ ಸಹಾಯ ಮಾಡಿದ್ರು. ಅಲಿ ಖಾನ್ ಆಪ್ತ ಸಹಾಯಕ, ಆಂಧ್ರದ ಆಗಿನ ಸಚಿವೆ ಸಬಿತಾ ಇಂದ್ರಾ ರೆಡ್ಡಿ. 2022ರಲ್ಲಿ ಶ್ರೀಲಕ್ಷ್ಮಿ ಅವರನ್ನು ಪ್ರಕರಣದಿಂದ ಮುಕ್ತಗೊಳಿಸಿತ್ತು ಹೈಕೋರ್ಟ್. 2022ರಲ್ಲಿ ಶ್ರೀಲಕ್ಷ್ಮಿ ಅವರನ್ನು ಪ್ರಕರಣದಿಂದ ಕೈ ಬಿಡಲಾಗಿತ್ತು. ಮತ್ತೋರ್ವ ಆರೋಪಿ ಲಿಂಗಾರೆಡ್ಡಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಕೇಸ್ ತನಿಖೆ ಮೇ ತಿಂಗಳೊಳಗೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಗಡುವು ನೀಡಿತ್ತು. ಇವತ್ತು CBI ಕೋರ್ಟ್ ಪ್ರಕರಣದ ತೀರ್ಪನ್ನು ಪ್ರಕಟಿಸಿದೆ. ಆಗಿನ ಅಖಂಡ ಆಂಧ್ರದ CM ರೋಸಯ್ಯ CBIಗೆ ದೂರು ಸಲ್ಲಿಕೆ ಮಾಡಿತ್ತು. ಡಿಸೆಂಬರ್ 7 ದೂರು ಸಲ್ಲಿಕೆಯಾದಂಥ ದಿನ ಡಿಸೆಂಬರ್ 7ಕ್ಕೆ ದೂರು ಸಲ್ಲಿಕೆಯಾಗಿತ್ತು. ಆನಂತರದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದಂಥ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ರು.